ಓಹೋ, ಸಕ್ಕತ್ತಾಗಿದೆ. ಗೇಂಟ್ ಗ್ಲಾಸ್ ಬ್ರಿಡ್ಜ್ ಸೂಚಿಪರ ಅಂತೆ. ಇಲ್ಲಿ ಸಕ್ಕತ್ತಾಗಿದೆ ಜಾಗ. ಈ ಕಡೆ ಎಲ್ಲ ಕಾಫಿ, ಸಾರಿ ಟೀ. ಚೆನ್ನಾಗಿದೆ ಜಾಗ. ವಾವ್. ಆ ಊಟಿ, ಮೂನಾರ್, ವಾಲ್ಪರಾಯ್ ಇದೇ ವೈಬ್ ಕೊಡುತ್ತೆ. ಇದು ಹೌದು. ಚೈನ್ ಸ್ವಲ್ಪ ಲೂಸ್ ಆಗದೆ ಜೊತೆ ಸೌಂಡ್ ಬತ್ತಾಗಿ ಸ್ವಲ್ಪ ಟೈಟ್ ಮಾಡಿಸ್ಬೇಕಾಗಿತ್ತು. ಅಲ್ಲ, ಮಾಡಬೇಕಿತ್ತು. ಸಾಕಾಗದು ಜಾಗ. 40 ಕಿಲೋಮೀಟರ್ ಅಷ್ಟೇ ಅಂತ ಸ್ಪೀಡ್ ಲಿಮಿಟ್, ನಾವು 55 ಹೋಗ್ತಾ ಇದ್ದೀವಿ. ಸುಮ್ಮನೆ ಇದಾಗಿಲ್ಲ. ಆಕ್ಚುಲಿ ಇದು ಸುಜಿಪರ ವಾಟರ್ ಫಾಲ್ಸ್ ರೋಡ್. ಆಮೇಲೆ ಇನ್ನೊಂದು ಏನು ಸಿಗ್ತದಲ್ಲಿ ಬ್ರಿಡ್ಜ್, ಗ್ಲಾಸ್ ಬ್ರಿಡ್ಜ್ ಸಿಗ್ತದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸಂಡೇ ರಶ್ ಇರ್ತದೆ ಅನಿಸ್ತದೆ. ಸುಚಿಪರಾಗ ಸ್ವಲ್ಪ ಟ್ರೆಕ್ಕಿಂಗ್ ಒಂದು ಮಾಡಬೇಕು. ಆದರೆ ಅದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಗೆ ರೋಡೇ ಅಲ್ವೇ. ಸೊ ರೋಡೇ ಕಿತ್ತೋಗದೆ ಕಣ್ರಿ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಇನ್ನು ಎಷ್ಟು ದೂರ ಹಿಂಗೆ ಅದೇ ಅಂತಲೇ ಗೊತ್ತಾಯ್ತಿಲ್ಲ ನನಗೇನೋ. ಫುಲ್ ಹಿಂಗೆ ಅದೇ ಅನಿಸ್ತದೆ. ದೂರ ಎಬ್ಬರಿಸ್ಕೊಳ್ಳೋ ಅಡ್ಡ ಏನ್ ಮಾಡೋದು. ಹೋಗ್ತಾ ಇದೀವಿ. ಸುಮಾರು ಜನ ಬರ್ತಾವ್ರೆ, ಸುಮಾರು ಜನ ಹೋಯ್ತವ್ರೆ. ಸೊ ಲೆಟ್ಸ್ ಸಿ ಕ್ರೌಡ್. ಅಯ್ಯೋಯ್ಯೋ, ಓಹೋ, ಏನ್ ಕಲರ್ಫುಲ್ ಆಗೋಗದೆ ರೋಡೆಲ್ಲೂ. ಓಯೋಯೋಯೋ, ಚೆನ್ನಾಗಿಲ್ಲ ರೋಡು. ರೋಡ್ ಚೆನ್ನಾಗಿದ್ದಿದ್ರೆ ಸಕ್ಕತ್ತಾಗಿರೋದು. ಆಗುತ್ತೆ ರೋಡ್. ಅಯ್ಯೋಯ್ಯೋ. ಓ ವಾವ್, ಸಾಕಾಗಿದೆ ವ್ಯೂ ಮಾತ್ರ. ಆ ಪೀಕ್ ಹೋಗ್ಬೇಕು, ಅಲ್ಲಿ ತುದಿಗೆ. ಆಕ್ಚುಲಿ ನಮ್ಮ ಹುಡುಗರು ಟ್ರೆಕ್ಕಿಂಗ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರೋದು.
ಸೈಡ್ ಅಂತೆ ಜಿಯೋಲಾಜಿಕಲ್ ಸರ್ವೆ ಮೈನಿಂಗ್. ವಾಹ್ ಓ ಗುರು, ಏನ್ ಗುರು ಹಿಂಗದೆ, ಇಷ್ಟು ಚೆನ್ನಾಗದೆ. ವಾವ್, ಇದೆಲ್ಲ ಹೊಸ್ದಾಗಿ ಹಾಕಿರೋದು, ಇನ್ನ ವೈಟ್ ಲೈನ್ ಹಾಕಿಲ್ಲ ಅವರು. ಸಿ ಏನ್ ಮಸ್ತ್ ಆಗದೆ ಗುರು. ವಾವ್, ಎಲ್ಲಿದೆ ಗುರು ಸೂಚಿಪರ? ವಾವ್, ಓ is that classmates? ಮತ್ತೆ ಕಿತ್ತಾಗಿರೋ ಬ್ಯಾಚ್ ಬಂತು. ಏನ್ ಗುರು ಇದು, ಎಲ್ಲ ಕಟ್ ಮಾಡಾಕ್ಬಿಟ್ಟವ್ರೆ. ಲ್ಯಾಂಡ್ ಸ್ಲೈಡ್ ಏನಾದ್ರು ಆಗಿತ್ತ? ಹಿಂಗ್ ಮಾಡವ್ರಲ್ಲ ಇಲ್ಲೆಲ್ಲಾನು, ಅರ್ಧ ಫಾರೆಸ್ಟ್ ಕಿತ್ತಾಕ್ಬಿಟ್ಟವ್ರೆ. ವಾಟ್ ದ ಫಕ್ ಇಸ್ ದಿಸ್ ಮ್ಯಾನ್? ಹಿಂಗದೆ ಎಲ್ಲ ಹೋಗುದು, ಎಲ್ಲದು ಸುಜಿಪರ ಗ್ಲಾಸ್ ಬ್ರಿಡ್ಜ್. ಗ್ಲಾಸ್ ಬ್ರಿಡ್ಜ್ ಅಲ್ಲದೆ ಸೂಜಿ ಪರ ಇಲ್ಲದೆ ಒಂದಲ್ಲ ಇದೆ ನನಗಂತೂ. ತುಂಬ ಮುಂದೆ ಹೊಂಟಾಗಿದ್ದೀನಿ ಅಷ್ಟೇ ಯಾಕೋ. ಓಹ್, ಬಸ್ ಐತಾ ಅದಿಲ್ಲಿ? ಕೆ ಬಸ್ಸಾ? ಕೆ ಬಸ್. ಓಹೋ,
ಇದೇನು ಗ್ಲಾಸ್ ಬ್ರಿಡ್ಜಾ? ಓಕೆ, ಓಕೆ. ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ನೋಡಿ ಪ್ರೈಸ್. ಬೈಕ್ ಪಾರ್ಕಿಂಗ್ 10 ರೂಪಾಯಿ, ಅಡಾಲ್ಟ್ಸ್ 150 ರೂಪಾಯಿ ಟಿಕೆಟು, ಸ್ಟೂಡೆಂಟ್ಸ್ ಆದರೆ 50 ರೂಪಾಯಿ ಟಿಕೆಟು. ಎಲ್ಲದಕ್ಕೂ ಒಂದೊಂದು ಪ್ರೈಸ್ ಇದೆ. ಸೊ ಇಲ್ಲಿ ಟಿಕೆಟ್ ಸಿಗುತ್ತೆ. ಈ ಸೈಡು ಟ್ರೆಕ್ಕಿಂಗ್ ಹೋಗಬೇಕು. ಸೊ ನೋಡೋಣ ಬನ್ನಿ ಹೆಂಗಿರುತ್ತೋ. ಓಕೆ, ಹೆಲ್ಮೆಟ್ ಇಲ್ಲ ಅಲ್ವಾ? ನೋಡೋಣ. ಬಂದು ಇಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಬ್ಯಾಗು ನಿಮ್ಮದು ಬ್ಯಾಗು ಏನಾದರೂ ಇದ್ದರೆ ಇಲ್ಲಿ ಕೊಡಬೇಕು. ಲೈಟರ್ಸ್ ಏನಾದರೂ ಇದೆ ಅಲ್ಲೋ ಇಲ್ಲ. ಸೊ ಇದೇ ಟ್ರೆಕ್ಕಿಂಗ್ ಪಾಯಿಂಟ್. ಓಕೆ, ವೆದರ್ ಸ್ವಲ್ಪ ಕೂಲ್ ಆಗಿದೆ. ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವೆಟ್ಟಿಂಗ್ ಎಲ್ಲ ಏನೂ ಇಲ್ಲ ಅಷ್ಟೊಂದು. ಓಕೆ, ಮ್ಯಾನೇಜಬಲ್. ಈ ಥರ ಇದ್ದರೆ ಮಾರ್ನಿಂಗಲ್ಲಿ ಆರಾಮಾಗಿ ಹೋಗ್ಬೋದು. ಆಫ್ಟರ್ನೂನಲ್ಲಿ ಭಯಂಕರ ಇರ್ತದೆ ಬಿಸಿ. ಅಪ್ಪ, ಈ ಸೈಡ್ ಸ್ವಲ್ಪ ತಣ್ಣಗದೆ, ಬಿಸಿಲಿದ್ರೂ ತಣ್ಣಗದೆ. ಅಲ್ಲಿ ಹೋಗಿದ್ವಲ್ಲ ಘಾಟ್ ಸೈಡಲ್ಲಿ, ಅಲ್ಲೆಲ್ಲನೂ ಬಿಸಿಲು ಇಲ್ಲ, ಆದರೂ ಸಾಕತ್ತು ಬಿಸಿ ಹೊಡಿತದೆ. ಅದಕ್ಕೆ ಈ ಸೈಡೇ ಬೆಸ್ಟು ಸ್ವಲ್ಪ. ಐ ಥಿಂಕ್ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇತ್ತು. ಇಲ್ಲೂ ಅಷ್ಟೇ, ದಿನಕ್ಕೆ 500 ಟಿಕೆಟ್ಸ್ ಅಷ್ಟೇ. ಐ ಥಿಂಕ್ ನಂದು 126, 125 ಇತ್ತು. ಇನ್ನೂ ಬೇಜಾನ್ ಜನ ಬರ್ಬೋದು. ಚೆನ್ನಾಗದೆ. ಸೂಚಿಪೆರ ವಾಟರ್ ಫಾಲ್ಸ್. ಹಿಂದೆ ಎಲ್ಲ ಹುಡುಗರು ಬರ್ತಾವ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಕುಡ್ಕೊಂಡು ನೆಕ್ಕೊಂಡು ಬರ್ತಾವ್ರೆ. ಏನೆಲ್ಲ ಗುಂಡು ಕಲ್ಲು. ಅಯ್ಯೋ ಕೇಳಿಸ್ತಾದ ಸೌಂಡು. ಚೆನ್ನಾಗಿದೆ. ಬೇಜಾನ್ ಜನ ಅವ್ರೆ. ಸೂಚಿಪೆರ ವಾಟರ್ ಫಾಲ್ಸ್ ಇಂದ ಚೇಟ. ಸಕ್ಕತ್ತಾಗಿದೆ. ದೊಡ್ಡದೇ. ಅತಿರಪ್ಪಲ್ಲಿ ಅಷ್ಟಿಲ್ಲ. ಅತಿರಪ್ಪಲ್ಲಿ ವಾಟರ್ ಫಾಲ್ಸ್. ಇದು ಸೂಚಿಪೆರ ಇನ್ನೂ ಚಿಕ್ಕದು ಸ್ವಲ್ಪ. ಸಾಕಾಗ್ತಿದೆ. ಇನ್ನೂ ಸ್ಟೆಪ್ಸ್ ಇದೆ, ಹೋಗ್ಬೋದು. ನಿಧಾನಕ್ಕೆ ಹೊರಗೆ ಹೋಗ್ಬೋದು. ಪರವಾಗಿಲ್ಲ.
ಅಗೇನ್ ಟು ಗ್ಲಾಸ್ ಬ್ರಿಡ್ಜ್ ಸೂಚಿಪರ ಅಂತೆ. ಇಲ್ಲೇ ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ಯಾವತ್ತೂ ನಾನು ಹೋಗಿಲ್ಲ. ಟಿಕೆಟ್ ಮಾತ್ರ 250 ರುಪೀಸ್. ಐ ಥಿಂಕ್ 300 ಇತ್ತು, ಅದನ್ನು 250 ಮಾಡವ್ರೆ. ಚೆನ್ನಾಗದೆ ನೋಡೋಕ್ಕೆ, ವೈಡ್ ಆ್ಯಂಗಲ್. ಸೊ ಐ ಥಿಂಕ್ ಟ್ರಾನ್ಸ್ಪರೆಂಟ್ ಇದ್ದರೆ ಚೆನ್ನಾಗಿರೋದು. ಓಕೆ, ಅಲ್ಲಿದೆ ಟ್ರಾನ್ಸ್ಪರೆಂಟು. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಓ ಮೈ ಗಾಡ್. ಕೆಳಗಡೆ ಕೆಳಗಡೆ ಟ್ರಾನ್ಸ್ಪರೆಂಟ್ ಇದೆ ಗುರು. ಕಾಲು ಇಡ್ಲಾ ಬೇಡ. ಓ ಶೂಸ್ ಎಲ್ಲ ಹಾಕಬರೋ ಅಷ್ಟಿಲ್ಲ. ನಜಿ ಭಯ ಆಯ್ತಾ ಅದೇ ಗುರು, ಏನಾದ್ರು ಬಿದ್ದೋಗ್ಬಿಟ್ರೆ ಮಾಡಿದ್ರೆ. ಸಾಕತ್ತಾಗದೆ ವ್ಯೂಸ್ ವರ್ತು ಗುರು. 250 ಕೊಡೋದು. ಬೇರೆ ಕಡೆ ಎಲ್ಲ ಚೆಕ್ ಮಾಡಿದೆ, ಜೀಪಲ್ಲಿ ಕರ್ಕೋಯ್ತಾರಂತೆ ಆಫ್ ರೋಡಿಂಗು, ಅದಕ್ಕೆ 600 ರೂಪಾಯಿ. ಆಮೇಲೆ ಅಲ್ಲಿ ಎಂಟ್ರಿ ಫೀಸ್ 300 ರೂಪಾಯಿ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಮಾಡ್ಬೋದು. ಆದರೆ ವ್ಯೂ ಸ್ವಲ್ಪ ಚೆನ್ನಾಗಿದ್ಬಿಟ್ಟಿದ್ರೆ, ಆ್ಯಕ್ಚುಲಿ ಚೆನ್ನಾಗದೆ ವ್ಯೂ, ಅಲ್ಲೆಲ್ಲ ಸಕ್ಕತ್ತಾಗದೆ ವ್ಯೂ. ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಫಾಗ್ ಟೈಪ್. ಒಬ್ಬನೇ ಇದ್ದೀನಿ, ಯಾರೂ ಬಂದಿಲ್ಲ. ಸಿ ಒಬ್ಬನೇ, ಫುಲ್ ಪಾರ್ಕ್ ಒಬ್ಬನೇ. ಸಿ ಅಯ್ಯೋ ಕೆಳಗಡೆ ನೋಡಿದ್ರೆ ಭಯ ಆಯ್ತದೆ. ನೋ ಯಪ್ಪ. ವಾವ್ ಗುರು, ಕೆಳಗಡೆ ನೋಡು. ಅಯ್ಯೋ ಗುರು, ಕೊಡ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಮಾತ್ರ. ಅಲ್ಲೆಲ್ಲ ಸಕ್ಕತ್ತಾಗಿದೆ. ಸಿಯಾ ಬೆಟ್ಟ 2-3 ಟವರವೇ ಪರವಾಗಿಲ್ಲ. ಸಿಯಾ ಬೆಟ್ಟಗಳೆಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತದೆ. ಸ್ವಲ್ಪ ಫಾಗಿರಬಾರ್ದಾಗಿತ್ತು, ಇನ್ನೂ ಸಕ್ಕತ್ತಾಗಿರೋದು. ಸೂಪರ್. ಸೈಜ್ ನೋಡಿ ಇದ್ರದ, ಇಷ್ಟಪ್ಪ. ಏನು ಸೈಜ್ ಅವೇ ಗೊತ್ತಾ ಇವೆಲ್ಲ. ವಾವ್, ವರ್ತ್ ಗುರು. ಓಕೆ, ಸೂಚಿಪರ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಇದೆ, ಇದನ್ನು ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಅದೆಂಥದ್ದು ಕೇವ್, ಓಕೆ, ಎಡಕಲ್ ಕೇವ್ ಅಲ್ಲಿಗೆ. ಸೊ ಏನಾದರೂ ತಿನ್ನಬೇಕು, ಪೆಟ್ರೋಲ್ ಹಾಕ್ಸ್ಕೋಬೇಕು. ಒಂದೇ ಪಾಯಿಂಟ್ ಇರೋದು. ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಬೇರೆ ಇದೆ, ಅದನ್ನು ಯಾರೋ ಫಾರಿನರ್ ಗುರು, ಏನು ಇಷ್ಟೊಂದು ಬೆಳಗವನೆ. ಇದೇನೆ ಗ್ಲಾಸ್ ಬ್ರಿಡ್ಜು, ಸಾಕತ್ತಾಗಿತ್ತು. ನಾನು ಅದಾಗ ಒಬ್ರು ಇಲ್ಲ, ಆಮೇಲೆಲ್ಲ ತುಂಬ್ಕೊಬಿಟ್ರು. ಏನು ಗಿಣಿಗಳು. ಬ್ರಿಡ್ಜ್ ಸಖತ್ತಾಗಿದೆ. ಕೊಡ್ಬೋದು, 250 ರೂಪಾಯಿ ಕೊಡ್ಬೋದು ಅನಿಸ್ತು. ನೆಕ್ಸ್ಟ್ ಸತಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಸತಿ 250 ರೂಪಾಯಿ ಕೊಟ್ಟಂದ್ರೆ ಒಂದ್ಸತಿ ಯಾವಾಗ ಎಕ್ಸ್ಪೀರಿಯನ್ಸ್ ಹಿಂಗಿರೋದು ಅಂದ್ಬಿಟ್ಟು ಬೇಜಾರಾಗೋಯ್ತದೆ. ಸೀಸನ್ ನೋಡ್ಕೊಂಡು ಹೋಗ್ಬೇಕು, ಆವಾಗ ಒಂದು ಮಟ್ಟಿಗೆ ಹೋಗ್ತಿದ್ರು. ಬಂದಿತ್ತು ಹೊರತು ಮಾನ್ಸೂನ್ ಎಲ್ಲ ಬಂದರೆ ಸೈಕಾಗಿರ್ತದೆ ಇನ್ನು. ಸೊ ಈ ಥರ ಇಲ್ಲಿ ಏನಾದರೂ ತಿನ್ನೋಣ ಗುರು, ಆಗಲ್ಲ.